ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಯೋಗ ವಾಸಿಷ್ಠ ನಿರ್ವಾಣ ಪ್ರಕರಣದಲ್ಲಿ ವಸಿಷ್ಠರು ರಾಮನಿಗೆ ಜ್ಞಾನೋಪದೇಶವನ್ನು ಮಾಡ್ತಾಯಿದ್ರು. ಆಗ ಅವರು ಮಾಯೆ ಅಂತಕ್ಕಂಥದ್ದು ಚಿತ್ತದ ವ್ಯಾಪಾರವೇ ಹೊರತು ಮಾಯೆ ಅಂತಕ್ಕಂಥದ್ದು ಬೇರೆ ಅಲ್ಲಪ್ಪ. ಆದರೆ ಆ ಚಿತ್ತದ ವ್ಯಾಪಾರವೇ ಆಗಿರ್ತಕ್ಕಂಥ ಮಾಯಾಶಕ್ತಿಯ ಪ್ರಭಾವ ಬಹಳ ಗುರುತರವಾದದ್ದು, ದೊಡ್ಡದು. ಇಡೀ ಜಗತ್ತು, ಇಡೀ ಜೀವ ಸಂಕುಲವೇ ಆ ಮಾಯೆಯ ಪ್ರಭಾವಕ್ಕೆ ಒಳಗಾಗಿದೆ ಅಂತ ಹೇಳ್ತಾ ಇದ್ದಾರೆ. ಅದನ್ನು ಚಿತ್ತದ ವ್ಯಾಪಾರವನ್ನು ನಿಲ್ಲಿಸಿದ್ದೆ ಆದರೆ ಮಾಯೆ ಅಂತಕ್ಕಂಥದ್ದು ಲಯವಾಗುತ್ತೆ ಅಂತ ಇಲ್ಲಿ ಗುರುಗಳು ಹೇಳ್ತಾ ಇದ್ದಾರೆ. ಮುಂದುವರೆದು ಹೇಳ್ತಾರೆ, ವಾಸನಾಂಶವನ್ನು ತ್ಯಾಗ ಮಾಡಿದರೂ ಸರಿ, ಆತ್ಮಜ್ಞಾನವನ್ನು ಪಡೆದರೂ ಸರಿ, ಪ್ರಾಣವನ್ನು ಸಂರೋಧ ಮಾಡಿದರೂ ಸರಿ, ಯಾವುದಾದರೂ ಒಂದರಿಂದಲೋ ಅಥವಾ ಎಲ್ಲದರಿಂದಲೂ ಸರಿ, ಚಿತ್ತವು ನಿರ್ವ್ಯಾಪಾರವಾಗಲು ಬಹಿಸ್ಪಂದವಾದ ಜಗದ್ಗತಿಯು ಎಂತು ಸಂಭವಿಸುವುದು? ಗುರುಗಳು ಪ್ರಶ್ನೆ ಮಾಡ್ತಾ ಇದ್ದಾರೆ ರಾಮನಿಗೆ. ರಾಮ, ನೀನು ವಾಸನಾಂಶವನ್ನು ತ್ಯಾಗ ಮಾಡಿದರೂ ಸರಿ. ವಾಸನಾಂಶ ಅಂದ್ರೇನು? ಯಾವುದೋ ಒಂದು ವಿಚಾರವನ್ನು, ಯಾವುದೋ ಒಂದು ಆಸೆಯನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಸದಾಕಾಲ ಚಿಂತಿಸ್ತಾ ಇರ್ತೀವಿ. ಅದು ಜನ್ಮ ಜನ್ಮದಲ್ಲೂ ಮುಂದುವರೆದು ಬಂದಿರುತ್ತೆ, ಸಂಸ್ಕಾರವಾಗಿಬಿಟ್ಟಿರ್ತದೆ ನಮಗದು, ಸೀಲೊತ್ತದಂಗೆ. ಆಯಿತಾ? ಈ ವಾಸನಾಂಶವನ್ನು ತ್ಯಾಗ ಮಾಡಬೇಕು. ಮನಸ್ಸಿನಲ್ಲಿ ಯಾವುದೇ ಕೋರಿಕೆಗಳು, ಬಯಕೆಗಳು ಇರಬಾರ್ದು. ಹೊಸದಾಗಿ ಆಗ್ಬೋದು, ಹಳೆಯದಾಗಿ ಆಗ್ಬೋದು, ಯಾವುದು ಇರಬಾರ್ದು. ಆ ರೀತಿಯಲ್ಲಾದರೂ ವಾಸನಾಂಶವನ್ನು ತ್ಯಾಗ ಮಾಡಿದರೂ ಸರಿ, ಅಥವಾ ಆತ್ಮಜ್ಞಾನವನ್ನು ಪಡೆದರೂ ಸರಿ. ಆತ್ಮಜ್ಞಾನವನ್ನು ಪಡೆಯೋದು ಅಂದ್ರೇನು? ನಾನು ಸಹಿತ ಸರ್ವ ಜಗತ್ತು ಬ್ರಹ್ಮರೂಪವಾಗಿದೆ, ಎಲ್ಲವೂ ಬ್ರಹ್ಮಮಯವಾಗಿದೆ, ನಾನು ಸಹಿತವಾಗಿ, ನನ್ನನ್ನು ಹೊರತಾಗಲ್ಲ. ನಾನು ಸಹಿತ ಸರ್ವ ಜಗತ್ತು ಬ್ರಹ್ಮಮಯವಾಗಿದೆ, ನಾನು ಸಹಿತ ಸರ್ವ ಜಗತ್ತು ಬ್ರಹ್ಮ ಸ್ವರೂಪವಾಗಿದೆ, ಎಲ್ಲವೂ ನಾನೇ ಆಗಿದ್ದೀನಿ. ಎಲ್ಲವೂ ನಾನೇ ಆಗಿದ್ದೀನಿ ಅಂದರೂ ಕೂಡ ತಪ್ಪಾಗುತ್ತೆ. ಎಲ್ಲವೂ ಅಂತ ಬಂದಾಗ ಅಲ್ಲೇನೋ ನನ್ನನ್ನು ಹೊರತಾಗಿ ಇನ್ನೊಂದು ಇದೆಯೇನೋ ಅಂತ ಆಗುತ್ತೆ. ಸರ್ವವ್ಯಾಪಕನಾದ ಪರಮಾತ್ಮನ ಆ ಅಖಂಡ ಭಾವನೆ ಬರಬೇಕು ಪ್ರತಿಯೊಬ್ಬರಲ್ಲೂ. ಅವನು ಜ್ಞಾನಿಯಾಗಿರ್ತಾನೆ. ಅದರಿಂದ ಇಲ್ಲಿ ಆತ್ಮಜ್ಞಾನವನ್ನು ಪಡೆದರೂ ಸರಿ, ಎಲ್ಲೆಲ್ಲಿಯೂ ಸರ್ವವ್ಯಾಪಕವಾಗಿರ್ತಕ್ಕಂಥದ್ದು ತಾನೇ ತಾನಾಗಿರ್ತಕ್ಕಂಥ ಆ ಭಾವನೆ, ಅಖಂಡ ಭಾವನೆ ಬಂದಾಗ ಅದು ಆತ್ಮಜ್ಞಾನವಾಗುತ್ತೆ. ಹಂಗಾದರೂ ಸರಿ, ಇಲ್ಲ ವಾಸನಾಂಶವನ್ನು ತ್ಯಾಗ ಮಾಡಿದರೂ ಸರಿ, ಇಲ್ಲ ಪ್ರಾಣವನ್ನು ಸಂರೋಧ ಮಾಡಿದರೂ ಸರಿ. ಪ್ರಾಣವನ್ನು ಸಂರೋಧ ಮಾಡುವುದು ಅಂದ್ರೇನು? ಈ ಪ್ರಾಣದ ಗತಿಯನ್ನು, ನಮ್ಮ ದೇಹದಲ್ಲಿ ಓಡಾಡ್ತಕ್ಕಂಥ ಆ ಪ್ರಾಣಶಕ್ತಿ ಇದೆಯಲ್ಲ, ಅದರ ಗತಿಯನ್ನು ನಿರೋಧನ ಮಾಡಬೇಕು. ಯಾಕೆ ಮಾಡಬೇಕಂದ್ರೆ, ಈ ಉಸಿರಾಟದ ಚಲನೆ ಮನಸ್ಸನ್ನು ಉತ್ಪತ್ತಿ ಮಾಡ್ತದೆ, ಚಿತ್ತ ಚಾಂಚಲ್ಯ ಉಂಟಾಗೋದು, ಆಗಲೇ ಮಾಯೆ ಉತ್ಪತ್ತಿ ಆಗೋದು. ಅದರಿಂದ ಪ್ರಾಣಶಕ್ತಿಯನ್ನು ನಾವು ನಿಲ್ಲಿಸಬೇಕು. ಪ್ರಾಣಶಕ್ತಿಯನ್ನು ನಿಲ್ಲಿಸೋದು ಅಂದರೆ ಹಗ್ಗ ಹಾಕಿ ಬಿಗಿದ್ಬಿಟ್ರೆ ನಿಂತೋಗುತ್ತಲ್ಲ ಅಂತ ಅದಲ್ಲ. ಸಾಧನೆಯಿಂದ ಪ್ರಾಣಶಕ್ತಿಯನ್ನು ಕುಂಭಕ ಮಾಡಿ ನಿಲ್ಲಿಸಬೇಕು. ಹಗ್ಗ ಹಾಕಿ ಬಿಗಿದ್ಬಿಟ್ರೆ ಪ್ರಾಣ ಹೊರಟೋಗುತ್ತೆ, ದೇಹ ಬಿಟ್ಟು ಯಾವ ಸಾಧನೆಯೂ ಆಗೋದಿಲ್ಲ. ಇಲ್ಲಿ ಪ್ರಾಣಶಕ್ತಿಯನ್ನು ಇದರ ಬಗ್ಗೆ ಒಂದು ಚಿಕ್ಕ ತುಂಬ ಅದ್ಭುತವಾದ ವಿವರಣೆಯನ್ನು ಶ್ರೀ ಪರಮಹಂಸ ಸಚ್ಚಿದಾನಂದ ಯೋಗೀಶ್ವರ ಗುರುಗಳು ತಮ್ಮ ಜೀವ ಬ್ರಹ್ಮೈಕ್ಯ ರಾಜಯೋಗ ಸಾರಾಮೃತ ಎಂಬ ಗ್ರಂಥದಲ್ಲಿ ಬರೆದಿದ್ದಾರೆ. ಏನಂದರೆ, ಈ ಉಸಿರಾಟ ಅಂತಕ್ಕಂಥದ್ದು ಒಂದು ಕಾಳಿಂಗ ಸರ್ಪಗಿಂತಲೂ ಭಯಂಕರವಾದ ಶಕ್ತಿ ಉಳ್ಳಂಥದ್ದು. ಯಾವುದು? ಪ್ರಾಣವಾಯು. ಈ ಪ್ರಾಣವಾಯುವನ್ನು ನಾವು ಏಕಾಏಕಿ ಬಂಧಿಸ್ಬಿಟ್ರೆ ಏನಾಗುತ್ತೆ ಅಂದರೆ, ಅಭ್ಯಾಸ ಇಲ್ಲದಿದ್ದವ್ರಿಗೆ ಅದೇನು ಮಾಡುತ್ತೆ, ಯಾವ ಜಾಗದಲ್ಲಿ ಅದಕ್ಕೆ ಸೌಳು ಸಿಗ್ತದೋ ಆ ಸೌಳು ಸಿಕ್ಕಿದ ಜಾಗದಲ್ಲಿ ಹೊಡೆದು ನಮ್ಮನ್ನು ಕೊಂದಾಕ್ಬಿಡ್ತದೆ. ಅದರಿಂದ ಕಾಳಿಂಗ ಸರ್ಪವನ್ನು, ಒಬ್ಬ ಹಾವಾಡಿಗನು ಕಾಳಿಂಗ ಸರ್ಪವನ್ನು ಹಿಡಿದು ತಂದು ಒಂದು ಬುಟ್ಟಿಯೊಳಗೆ ಮುಚ್ಚಿ ಅದನ್ನು ಕೂಡಾಕಿದ್ರಿಂದ ಕೋಪದ ಆವೇಶದಿಂದ ಎದ್ದು ಕಚ್ಚೋದಕ್ಕೆ ಬರುತ್ತೆ. ಅದಕ್ಕೆ ಅವನಿಗೆ ಗೊತ್ತಿರ್ತದೆ ಇದು ಕಚ್ತದೆ ಅಂತ. ಅದಕ್ಕೆ ಅವನೇನು ಮಾಡ್ತಾನೆ, ಬುಟ್ಟಿಯ ಮುಚ್ಚಳವನ್ನು ಬಿಗಿಯಾಗಿ ಮುಚ್ಚಿರ್ತಾನೆ. ಮೆಲ್ಲಗೆ ಬುಟ್ಟಿ ಮುಚ್ಚಳ ತೆಗೆಯೋಕೆ ಹೋಗ್ತಾನೆ. ಅದರ ಸ್ಪೀಡ್ ಎಷ್ಟಿರ್ತದೆ ಅಂದರೆ ಕಿತ್ಕೊಂಡು ಒಡೆದು ಕಚ್ಚಿಬಿಡೋಷ್ಟು ರಭಸವಾಗಿರ್ತದೆ. ತಕ್ಷಣ ಏನು ಮಾಡ್ತಾನೆ, ಬುಟ್ಟಿ ಮುಚ್ಚಳವನ್ನು ಅಲ್ಲೇ ಮುಚ್ತಾನೆ, ತೆಗೆಯೋದೇ ಇಲ್ಲ. ಸ್ವಲ್ಪ ಸಡಿಲ ಮಾಡ್ತಾನೆ, ಅಷ್ಟಕ್ಕೆ ರಭಸವಾಗಿ ಹೇಳ್ತಾ ಇರ್ತದೆ, ಅಲ್ಲೇ ಮುಚ್ತಾನೆ. ಮತ್ತು ಅದೇ ಪ್ರಯತ್ನ ಮಾಡ್ತಾನೆ, ಮತ್ತು ಅದೇ ಕೆಲಸ ಮಾಡುತ್ತೆ. ಈಗ ಸತತವಾಗಿ ಇದೇ ಪ್ರಯತ್ನ ಮಾಡಿದಾಗ ಆ ಕಾಳಿಂಗ ಸರ್ಪಕ್ಕೆ ಗೊತ್ತಾಗುತ್ತೆ, ಇವನು ಸ್ವಲ್ಪ ಸಡಿಲ ಮಾಡ್ತಾನೆ, ನಾನು ಎದ್ದರೆ ಮತ್ತೆ ಮುಚ್ತಾನೆ ಅಂತ. ಅದು ಎದ್ದೇಳುವ ವೇಗವನ್ನು ಕಡಿಮೆ ಮಾಡುತ್ತೆ. ಯಾವುದು? ಬುಟ್ಟಿಯಲ್ಲಿರ್ತಕ್ಕಂಥ ಕಾಳಿಂಗ ಸರ್ಪ. ದಿನನಿತ್ಯ ಹೀಗೆ ಪ್ರತಿದಿನ ಅಭ್ಯಾಸ ಮಾಡ್ತಾ ಇದ್ದಾಗ
ಕೊನೆಗೆ ಏನು ಮಾಡ್ತದೆ, ಮುಚ್ಚಳವನ್ನು ಅವನು ಸ್ವಲ್ಪ ಸ್ವಲ್ಪ ಜಾಸ್ತಿಯಾಗಿ ಓಪನ್ ಮಾಡ್ತಾ ಬಂದಾಗ, ತೆರೆದಿಡುವ ಪ್ರಯತ್ನ ಮಾಡ್ತಾ ಬಂದಾಗ ಕಾಳಿಂಗ ಸರ್ಪ ಏನು ಮಾಡ್ತದೆ, ಈಗ ನಾನು ಎದ್ರಿ ಇವನು ಮುಚ್ತಾನೆ ಅಂತ ಗೊತ್ತಾಗಿ ಅದು ಎದ್ದೇಳುವ ವೇಗವನ್ನು ಕಡಿಮೆ ಮಾಡ್ತದೆ. ಕೊನೆಗೊಂದು ದಿನ ಅವನು ಬುಟ್ಟಿಯ ಮುಚ್ಚಳವನ್ನು ತೆಗೆದು ಬಿಡ್ತಾನೆ. ತೆಗೆದಾಗಲೂ ಕೂಡ ಅವನು ಅದಕ್ಕೆ ಗೊತ್ತಿರ್ತದೆ ನಾನು ಎದ್ರಿಗೆ ಇವನು ಮುಚ್ತಾನೆ ಅಂತ, ಅದು ಎದ್ದೇಳೋದನ್ನೇ ಬಿಟ್ಬಿಡ್ತದೆ. ಅಲ್ಲಿಗೆ ಕಾಳಿಂಗ ಸರ್ಪದ ಸೊಕ್ಕನ್ನು ಅವ್ರು ಯಾವ ರೀತಿ ಅಡಗಿಸ್ತಾ, ಆವಾಡಿಗ ಮುಚ್ಚಳವನ್ನು ಮುಚ್ಚುವುದು, ತೆಗೆಯುವುದು, ಮುಚ್ಚುವುದು, ತೆಗೆಯುವ ರೀತಿಯಲ್ಲಿ ಅದನ್ನು ನಿಧಾನಕ್ಕೆ ಅಭ್ಯಾಸ ಮಾಡಿ ಮಾಡಿ ಹಾವಿನ ಸೊಕ್ಕನ್ನು ಅಡಗಿಸ್ಬಿಟ್ಟ. ಕಾಳಿಂಗ ಸರ್ಪಕ್ಕಿಂತಲೂ ಭಯಂಕರವಾಗಿರ್ತಕ್ಕಂಥ ಈ ಉಸಿರಾಟ, ಈ ಪ್ರಾಣಶಕ್ತಿಯ ವೇಗವನ್ನು ಕೂಡ ಕುಂಭಕ ಪ್ರಾಣಾಯಾಮ ಎಂಬ ವಿಧಾನದಿಂದ ಉಸಿರನ್ನು ತಡೆ ಹಿಡಿದು ಕುಂಭಕ ಮಾಡುವುದು, ಕುಂಭಕ ಮಾಡಿರುವ ಉಸಿರನ್ನು ಆವಾಡಿಗ ಬುಟ್ಟಿ ಮುಚ್ಚಳವನ್ನು ಮುಚ್ಚಿ ತೆಗಿತಾನಲ್ಲ ಆ ರೀತಿಯಲ್ಲಿ ಬಿಡುವುದು, ನಿಲ್ಲಿಸುವುದು, ಬಿಡುವುದು, ನಿಲ್ಲಿಸುವುದು, ತೆಗೆದುಕೊಳ್ಳುವುದು, ಇದೊಂದು ಕ್ರಮ ಇದೆ. ಕುಂಭಕ ಪ್ರಾಣಾಯಾಮದ ಮೆಥಡ್ ಇದೆ. ಇದನ್ನು ಅನುಭಾವಿ ಗುರುಗಳಿಂದ, ನುರಿತವರಿಂದ ಕೇಳಿ ತಿಳಿದುಕೊಂಡು ಅಭ್ಯಾಸ ಮಾಡಬೇಕು. ಸುಮ್ಮನೆ ಹೋಗಿ ಉಸಿರು ಕಟ್ಟು ಕೂತ್ಕೊಬಿಡೋದು, ಮತ್ತು ಅದು ಇನ್ನೇನೋ ವ್ಯತಿರಿಕ್ತವಾಗಿ ದೇಹವನ್ನು ನಾಶ ಮಾಡಿಬಿಡ್ತದೆ. ಅರ್ಥ ಆಯ್ತಲ್ವ? ಆವಾಡಿಗ ಎಷ್ಟು ಚತುರತೆಯಿಂದ ಅವನ್ನು ಪಳಗಿಸ್ತಾನೋ, ಇಲ್ಲಿ ಕೂಡ ನುರಿತಂಥ ಗುರುಗಳಿಂದ ಈ ಪ್ರಾಣಾಯಾಮವನ್ನು ಅಭ್ಯಾಸ ಮಾಡಿದರೆ ಈ ಪ್ರಾಣವನ್ನು ಸಂರೋಧ ಮಾಡಿದರೂ ಕೂಡ ಗುರುಗಳು ಹೇಳ್ತಿರೋದು, ಯಾವುದಾದರೂ ಒಂದರಿಂದಲೋ ಅಥವಾ ಎಲ್ಲವನ್ನೂ ಮಾಡು. ಏನು ಮಾಡು? ವಾಸನಾಂಶವನ್ನು ತ್ಯಾಗ ಮಾಡು, ಆತ್ಮಜ್ಞಾನವನ್ನು ತಿಳಿ, ಪ್ರಾಣಾಯಾಮದ ಅಭ್ಯಾಸವನ್ನು ಮಾಡು. ಈ ಮೂರನ್ನೂ ಮಾಡು. ಅಥವಾ ಎಲ್ಲದರಿಂದಲೂ ಸರಿ, ಚಿತ್ತವು ನಿರ್ವ್ಯಾಪಾರವಾಗಲು, ಚಿತ್ತವು ವ್ಯಾಪಾರವನ್ನು ಮಾಡಬಾರ್ದು, ಜಗದ್ವ್ಯಾಪಾರವನ್ನು ಮಾಡಬಾರ್ದು, ಮನಸ್ಸು ಬಹಿರ್ಮುಖವಾಗಿ ಓಡಬಾರ್ದು. ಈ ರೀತಿಯಲ್ಲಿ ನೀನು ಸಾಧನೆಯನ್ನು ಮಾಡಿದ್ದೆ ಆದರೆ ಜಗದ್ಗತಿಯು ಎಂತೂ ಸಂಭವಿಸುವುದು. ಜಗತ್ತಿನ ಗತಿ ಇದೆಯಲ್ಲ, ಜಗತ್ತು ನಡೀತಾ ಇದೆಯಲ್ಲ, ಅದು ನಿನ್ನ ಭಾಗಕ್ಕೆ ಇಲ್ಲದಾಗತ್ತೆ. ಮತ್ತು ಯಾರಿಗೆ ಎಲ್ಲರಿಗೂ ಇಲ್ಲವಾಗತ್ತೆ ಅಂದರೆ, ಯಾರ್ಯಾರು ಈ ರೀತಿಯಲ್ಲಿ ಸಾಧನೆಯನ್ನು ಮಾಡಿ ಚಿತ್ತದ ಚಾಂಚಲ್ಯವನ್ನು ಮುರಿದು ಚಿತ್ತವನ್ನು ಅಣಗಿಸ್ತಾರೋ ಅವರ ಭಾಗಕ್ಕೆ ಜಗತ್ತು ಶೂನ್ಯವಾಗುತ್ತೆ. ಮತ್ತು ಅವರೆಲ್ಲರಿಗೂ ಜಗತ್ತಿರ್ತದೆ. ಈ ಸಾಧನೆಯನ್ನು ಮಾಡಿದವ್ರಿಗೆ ಮಾತ್ರ ತ್ರಿಮೂರ್ತಿಗಳು ಸುಳ್ಳಾಗ್ತಾರೆ, ಜಗದ್ವ್ಯಾಪಾರ ಸುಳ್ಳಾಗತ್ತೆ, ಮಾಯಾಶಕ್ತಿ ಸುಳ್ಳಾಗುತ್ತೆ. ಎಲ್ಲವೂ ಇಲ್ಲವಾಗಿ ಅಖಂಡವಾದ, ಪರಿಪೂರ್ಣವಾದ, ನಿತ್ಯ ಆನಂದಮಯವಾಗಿರ್ತಕ್ಕಂಥ ಸಚ್ಚಿದಾನಂದ ಮೂರ್ತಿಯೇ ತಾನೆಂಬ ಅರಿವು ಮೂಡ್ತದೆ. ಆದರೆ ಅದಲ್ಲದವರಿಗೆ ತ್ರಿಮೂರ್ತಿಗಳು ನಿಜ, ಎಲ್ಲ ದೇವತೆಗಳು ನಿಜ, ಅಷ್ಟದಿಕ್ಪಾಲಕರು ನಿಜ, ಜಗದ್ವ್ಯಾಪಾರ ಸತ್ಯ, ಕಾಲವೂ ದೇಶವೂ ಸತ್ಯ, ಇಷ್ಟೂ ನಡೀತಾ ಇರ್ತದೆ. ಮಾಯೆಯೂ ಸತ್ಯವಾಗಿರ್ತದೆ, ಮಾಯೆಯ ಆ ಕಾರ್ಯವೈಖರಿಯೂ ಕೂಡ ಸತ್ಯವಾಗಿರ್ತದೆ. ಅದರಿಂದ ನಿನಗೆ ಕಷ್ಟ ಕಾರ್ಪಣ್ಯಗಳು ಬರಬಾರ್ದು. ಶಾಶ್ವತವಾದ ಆ ನಿರ್ಮಲವಾದ ಸಚ್ಚಿದಾನಂದ, ಆ ಘನವಾದ ಆ ಪರಮಾತ್ಮನ ಆನಂದವನ್ನು ನೀನು ಅನುಭವಿಸ್ಬೇಕಾದ್ರೆ ನೀನು ಈ ಸಾಧನೆಯನ್ನು ಮಾಡಬೇಕು. ಏನೇನು ಮಾಡಬೇಕು? ವಾಸನಾಂಶವನ್ನು ತ್ಯಾಗ ಮಾಡಬೇಕು, ಆತ್ಮಜ್ಞಾನವನ್ನಾದರೂ ಪಡಿಬೋದು, ಅಥವಾ ಪ್ರಾಣ ಸಂರೋಧವನ್ನಾದರೂ ಮಾಡು, ಅಥವಾ ಈ ಮೂರನ್ನೂ ಮಾಡು. ಅಂತೂ ಚಿತ್ತದ ವ್ಯಾಪಾರವನ್ನು ಅಣಗಿಸ್ಲಿಕ್ಕೆ ಯಾವ ಸಾಧನೆ ಬೇಕೋ ಅದನ್ನು ಗುರುಗಳಿಂದ ತಿಳಿದು ಮಾಡಿದ್ರೆ ರಾಮ, ನಿನಗೆ ಜಗದ್ಗತಿ ನಿಂತು ಹೋಗುತ್ತೆ, ಸದ್ಗತಿ ಊಟಾಗುತ್ತೆ, ಜ್ಞಾನಿ ಆಗ್ತೀಯ ನೀನು ಅಂತ ಇಲ್ಲಿ ರಾಮನಿಗೆ ಗುರುಗಳು ಹೇಳ್ತಾ ಇದ್ದಾರೆ. ಮುಂದುವರೆದು ಹೇಳ್ತಾರೆ, ಸಂವಿತ್ತಿನ ವ್ಯಾಪಾರವು ನಿಂತ ಕೂಡಲೇ ಚಿತ್ತವು ಅಚಿತ್ತವಾಗುವುದು. ಯಾವಾಗ ಈ ಮನಸ್ಸಿನ ಚಲನೆ ನಿಂತು ಹೋಗುತ್ತಾ ಆಗ ಏನಾಗುತ್ತೆ? ಚಿತ್ತವು ಅಚಿತ್ತವಾಗುವುದು. ಅದೇ ಚಿತ್ತ, ಮನಸ್ಸು ಅಂತಕ್ಕಂಥದ್ದು ಏನಿರ್ತದಲ್ಲ ಅದು ಇಲ್ಲವಾಗುತ್ತೆ, ಮನಸ್ಸು ಇಲ್ಲವಾಗುತ್ತೆ. ಪ್ರಾಣಗಳನ್ನು ನಿರೋಧ ಮಾಡಿದರೂ ಚಿತ್ತವು ಅಚಿತ್ತವಾಗುವುದು. ಹಾಗೆ ಚಿತ್ತವು ಅಚಿತ್ತವಾಗುವುದೇ ಪರಮಪದವು. ಚಿತ್ತವು ಅಚಿತ್ತವಾಗುವುದೇ ಮುಕ್ತಿ, ಅದೇ ಪರಮಪದ ಅಂತ ಇಲ್ಲಿ ಗುರುಗಳು ಹೇಳ್ತಾ ಇದ್ದಾರೆ. ಈ ರೀತಿಯಲ್ಲಿ ನಾವು ಸಾಧನೆಯನ್ನು ಮಾಡಬೇಕು. ಆವಾಡಿಗನು ಕಾಳಿಂಗ ಸರ್ಪವನ್ನು ಪಳಗಿಸಿದಂತೆ ಕುಂಭಕ ಪ್ರಾಣಾಯಾಮದ ಅಭ್ಯಾಸದಿಂದ ಮಾಡಬೇಕು. ಮತ್ತು ಈಗ ಸ್ವಲ್ಪವನ್ನು ಕೇಳಿಸ್ಕೊಂಡು ಮಾತ್ರಕ್ಕೆ ಯಾವುದೋ ಒಂದು ವಿಧಾನದಲ್ಲಿ ಕುಂಭಕ ಪ್ರಾಣಾಯಾಮವನ್ನು ಅಭ್ಯಾಸ ಮಾಡಲಿಕ್ಕೆ ದಯವಿಟ್ಟು ಕೈ ಹಾಕಬೇಡಿ. ತಿಳಿದು ಮಾಡಿ, ತಿಳಿದವರಿಂದ ಹೇಳಿಸ್ಕೊಂಡು ಕಷ್ಟಪಟ್ಟು ಅದೇ ರೀತಿ ಕ್ರಮವನ್ನು ಅನುಸರಿಸಿ ಮಾಡಿ. ಕೆಲವ್ರನ್ನ ನೋಡಿದ್ದೀನಿ ನಾನು ಕೂಡ. ಸಾಧನೆಯನ್ನು ನಾವು ಹೇಳ್ಕೊಟ್ಟ ರೀತಿ ಬೇರೆ ಆಗಿರ್ತದೆ, ಅವ್ರವ್ರ ಇಷ್ಟ ಬಂದಂಗೆ ಬದಲಾಯಿಸ್ಕೊಂಡು ಎಡವಟ್ಟು ಮಾಡ್ಕೊಂಡಿರೋರನ್ನು ಕೂಡ ನೋಡಿದ್ದೀವಿ. ಜ್ಞಾನಿಗಳು ತಿಳಿಸ್ಕೊಟ್ಟಿರೋ ಮಾರ್ಗದಲ್ಲಿ ನಾವು ನಡೀತಾ ಇರ್ತೀವಿ, ಅದನ್ನು ಅನುಸರಿಸಿ ನಡೀರಿ, ತಪ್ಪು ಮಾಡಬೇಡಿ.
ಇಲ್ಲಿ ತಪ್ಪು ಮಾಡಿ ಏನೇನೋ ಮಾಡಿ ದೊಡ್ಡವರು ಅನ್ಸ್ಕೊಳ್ಳೋದಕ್ಕಿಂತ ಸರಿಯಾದ ಕ್ರಮದಲ್ಲಿ ಮಾಡಿ ಉಪಯೋಗ ಪಡ್ಕೊಳ್ಳಿ. ಅದರಿಂದ ಕುಂಭಕ ಪ್ರಾಣಾಯಾಮ ಅಂತಕ್ಕಂಥದ್ದು ಬಹಳ ಮಹತ್ತರವಾದ ಆತ್ಮವಿದ್ಯೆ. ಮಾಡಿ ನಿಮ್ಮ ಜೀವನವನ್ನು ಸಾರ್ಥಕ ಮಾಡ್ಕೊಳ್ಳಿ. ಎಲ್ಲ ಧರ್ಮದ ಗ್ರಂಥಗಳಲ್ಲೂ ಜ್ಞಾನಿಗಳೆಲ್ಲ ಇದನ್ನೇ ಹೇಳ್ತಾ ಇರ್ತಕ್ಕಂಥದ್ದು. ಸಾಧ್ಯ ಆದಷ್ಟು ಮಾಡಿ, ಯಾರ್ಯಾರಿಗೆ ಶಕ್ತಿ ಅನುಸಾರ ಯಾವುದ್ಯಾವುದನ್ನು ಅನುಸರಿಸಲಿಕ್ಕೆ ಸಾಧ್ಯವೋ, ಭಕ್ತಿಯೋ, ಧ್ಯಾನವೋ, ಜ್ಞಾನವೋ, ಯೋಗವೋ ಅನುಸರಿಸಿ ನಡೆದು ಚಿತ್ತಶುದ್ಧಿಯನ್ನು ಮಾಡಿಕೊಳ್ಳಿ. ಅದು ಪರಮಪದವನ್ನು ತಂದುಕೊಡ್ತದೆ. ಚಿತ್ತು ಅಚಿತ್ತವಾಗುವುದೇ ಪರಮಪದ ಅಂತ ಇಲ್ಲಿ ರಾಮನಿಗೆ ವಸಿಷ್ಠರು ಉಪದೇಶ ಮಾಡುವ ಮೂಲಕ ನಮ್ಮೆಲ್ಲರನ್ನು ಉದ್ಧಾರ ಮಾಡ್ತಾ ಇದ್ದಾರೆ. ಆದ್ದರಿಂದ ಮುಂದಿನ ಆಡಿಯೋದಲ್ಲಿ ಏನು ಹೇಳ್ತಾರೆ ಅಂತ ನೋಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್.